ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಪರೀಕ್ಷೆ. ಯಾವ ರೀತಿ ಪರೀಕ್ಷೆ, ಯಾರಿಗೆ ಪರೀಕ್ಷೆ ಅನ್ನೋದನ್ನ ನೋಡೋಣ. ಹಿಂದೆ ಅವಂತಿಪುರದ ರಾಜನ ಆಸ್ಥಾನದಲ್ಲಿ ಮಂತ್ರಿಯ ಸ್ಥಾನ ಖಾಲಿ ಇರುತ್ತೆ. ಅದಕ್ಕೆ ಮಹಾರಾಜ ಬುದ್ಧಿವಂತರನ್ನೇ ಆರಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಒಂದು ಪರೀಕ್ಷೆಯನ್ನ ಇಟ್ಟು ಅದರಲ್ಲಿ ಯಾರು ತೇರ್ಗಡೆಯಾಗ್ತಾರೋ ಅವರು ಮಾತ್ರ ಮಂತ್ರಿ ಆಗಬಹುದು ಅಂತಂದ್ಬಿಟ್ಟು ನಿರ್ಧಾರ ಮಾಡ್ತಾನೆ. ಅನೇಕ ಬುದ್ಧಿವಂತರು ರಾಜ್ಯದಲ್ಲಿ ಬಂದು ಪರೀಕ್ಷೆಯನ್ನ ಎದುರಿಸಿ ತೇರ್ಗಡೆ ಆಗದೆ ಅಂದ್ರೆ ಅದರಲ್ಲಿ ಪಾಸ್ ಆಗದೆ ಹಿಂದಿರುಗಿ ವಾಪಸ್ ಹೋಗ್ತಾರೆ. ಕೊನೆಗೆ ದೂರದ ಊರಲ್ಲಿದ್ದಂತ ಸೂರ್ಯಸೇನ ಬಂದು, ಮಹಾರಾಜರೇ, ನನಗೆ ಯಾವುದಾದ್ರೂ ಒಂದು ಕೆಲಸವನ್ನ ಕೊಡಿ, ನಾನು ವಿದ್ಯಾವಂತ ಬಡವ, ಆದರೆ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ್ಲಿ, ನೀನು ನಾಳೆ ಆಸ್ಥಾನಕ್ಕೆ ಬಾ, ಬರ್ಬೇಕಾದ್ರೆ ಉಡುಗೊರೆ ತರಬಾರದು, ಆದ್ರೆ ಬರಿಗೈಯಲ್ಲೂ ಬರಬಾರದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ನೋಡಿ, ಉಡುಗೊರೆಯನ್ನ ತರಬಾರದು ಆದ್ರೆ ಬರಿಗೈಯಲ್ಲೂ ಬರಬಾರದು ಅಂತ ಹೇಳಿ ಮಹಾರಾಜ ಕಳಿಸ್ತಾನೆ. ರಾಜನ ಪ್ರಶ್ನೆ ಒಗಟಿನ ಹಾಗಿತ್ತು. ಸೂರ್ಯಸೇನ ನಕ್ಕು ಆಗ್ಲಿ ಮಹಾರಾಜ ಅಂತ ಹೇಳ್ತಾನೆ. ಮಾರನೇ ದಿನ ಸೂರ್ಯಸೇನ ಬಂದಾಗ ಅವನ ಕೈಯಲ್ಲಿ ಒಂದು ಬಿಳಿ ಪಾರಿವಾಳ ಇರುತ್ತೆ. ಮಹಾರಾಜರಿಗೆ ವಂದನೆ ಮಾಡಿ, ಅರಸರೇ, ಇದು ನಿಮಗೆ ನನ್ನ ಉಡುಗೊರೆ ಅಂತ ಅಂದ್ಬಿಟ್ಟು ಪಾರಿವಾಳವನ್ನ ಹಿಂಗ್ ಹಿಡ್ಕೊಳ್ತಾನೆ. ಪಾರಿವಾಳವನ್ನ ಹಾರಿ ಬಿಡ್ತಾನೆ. ಅದು ಆಕಾಶಕ್ಕೆ ಹೊರಟೋಗುತ್ತೆ. ಹೀಗೆ ಅವನು ಬರಿಗೈಯಲ್ಲೂ ಬರಲಿಲ್ಲ, ಕಾಣಿಕೆಯನ್ನು ಕೊಟ್ಟು ಕೊಡದ ಹಾಗಾಯ್ತು. ತಗೊಂಡ್ ಬಂದ ಆದ್ರೆ ಅವನು ಕೊಡ್ಲಿಕ್ಕಾಗ್ಲಿಲ್ಲ, ಅದು ಹಾರೋಯ್ತಲ್ವಾ. ಸೊ ಅವನು ಹೇಳ್ದಾಗೇನೆ ಉಡುಗೊರೆನೂ ತಂದಿಲ್ಲ, ತಂದ್ರೂ ಕೂಡ ಬರಿಗೈಯಲ್ಲೂ ಬಂದಿಲ್ಲ ಅವನು. ಆ ರೀತಿ ಆಗತ್ತೆ. ರಾಜನಿಗೆ ಸೂರ್ಯಸೇನ ತುಂಬಾ ಇಷ್ಟ ಆಗ್ತಾನೆ. ತಕ್ಷಣ ಅವನು ನೂಲಿನ ಒಂದು ಎಳೆ ಇರುತ್ತಲ್ಲ, ಅದನ್ನ ಎಳೆದು ಅವನು ಕೊಡ್ತಾ ಹೇಳ್ತಾನೆ, ನಾಳೆ ಬೆಳಗಾಗೋದ್ರೊಳಗಡೆ ಇದರಿಂದ ನೀನು ಬಟ್ಟೆಯನ್ನ ನೇಯ್ದು ತರ್ತೀಯ ಅಂತನ್ಬಿಟ್ಟು ನೂಲಿನ ಎಳೆನ ಕೊಟ್ಬಿಟ್ಟು ಹೇಳ್ತಾನೆ. ಸೂರ್ಯಸೇನ ನಗತಾ ಖಂಡಿತ ತರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸಾಯಂಕಾಲ ಅವನೇನ್ ಮಾಡ್ತಾನೆ, ಗಿಡದ ಚಕ್ಕೆಯ ಚೂರನ್ನ ತಗೊಂಡ್ ಬಂದು, ಅರಸರೇ, ಈ ಮರದಿಂದ ಒಳ್ಳೆಯ ಮಗ್ಗವನ್ನ ನಿಮ್ಮ ನಿಪುಣ ಬಡಗಿಯರಿಂದ ತಯಾರಿಸ್ಕೊಡಿ, ನಾಳೆ ಬೆಳಗಾಗೋದ್ರೊಳಗೆ ನಾನು ಬಟ್ಟೆಯನ್ನ ಸಿದ್ಧ ಮಾಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ನಾನು ಇಡೀ ರಾತ್ರಿ ನೇಯ್ತೀನಿ, ಒಟ್ನಲ್ಲಿ ಬೆಳಗಾಗೋಷ್ಟ್ರಲ್ಲಿ ನಿಮಗೆ ನಾನು ಬಟ್ಟೆ ಮಾಡ್ಕೊಡ್ತೀನಿ. ಒಂದು ಎಳೆ ನೂಲಿನಿಂದ ಬಟ್ಟೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಅವನೇನು ಯೋಚನೆ ಮಾಡ್ತಾನೆ ಅಂದ್ರೆ, ಒಂದು ಗಿಡದ ಚಕ್ಕೆನ ತಗೊಂಡ್ ಬಂದ್ಬಿಟ್ಟು ಮಗ್ಗವನ್ನ ತಯಾರು ಮಾಡ್ಕೊಡಿ, ಅದರಿಂದ ನಾನು ನೇಯ್ದು ತಂದ್ಕೊಡ್ತೀನಿ ಬಟ್ಟೆ ಅಂತ ಹೇಳ್ತಾನೆ. ಆಗ ರಾಜ ನಕ್ಕು ಸುಮ್ಮನಾಗ್ತಾನೆ. ಮಾರನೇ ದಿನ ರಾಜ ಹೂವಿನ ಬೀಜಗಳನ್ನ ಕೊಟ್ಟು, ನಾಳೆ ಬೆಳಗಾಗೋದ್ರೊಳಗಡೆ ಈ ಹೂವಿನ ಬೀಜಗಳಿಂದ ಹೂವನ್ನ ಬೆಳೆದು ಹೂವಿನ ಗುಚ್ಛವನ್ನ ತಗೊಂಡು ನೀನ್ ಬರ್ಬೇಕು ಅಂತ ಹೇಳ್ತಾನೆ. ಒಂದಿಸ್ತಲ್ಲಿ ಬೀಜ ಗಿಡ ಹಾಗೆ ಹೂವ ಬಿಡುತ್ತಾ, ಮತ್ತೆ ಹೂವಿನ ಗುಚ್ಛವನ್ನ ನೀನ್ ತರಬೇಕು ಅಂತ ಹೇಳ್ತಾನೆ. ಸರಿ, ಸೂರ್ಯಸೇನ ಸಂಜೆ ಬಂದು ಖಾಲಿ ಡಬ್ಬಗಳನ್ನ ತಂದು, ಮಹಾರಾಜರೇ, ನಾನು ತುಂಬಾ ಬಡವ, ಅದಕ್ಕೋಸ್ಕರ ದಯಮಾಡಿ ಒಂದು ಡಬ್ಬದ ತುಂಬಾ ಎಳೆ ಬಿಸಿಲು ಮತ್ತೊಂದು ಡಬ್ಬದ ತುಂಬಾ ಮಳೆಯನ್ನ ತುಂಬಿಸಿ ಕೊಟ್ರೆ ನಾಳೆನೆ ನಾನು ಹೂವಿನ ಹೊರೆ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ನೋಡಿ, ಡಬ್ಬದಲ್ಲಿ ಬಿಸಿಲು ಹಿಡ್ಕೊಡಕ್ಕಾಗುತ್ತಾ? ಡಬ್ಬದಲ್ಲಿ ಮಳೆಯನ್ನ ತುಂಬಿಸ್ಕೊಡೋದಕ್ಕಾಗುತ್ತಾ? ಆ ರೀತಿ ಅವನು ಹೇಳ್ತಾನೆ. ಆಗ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಏನು, ಇವನು ಏನು ಆಗೋದಿಲ್ವೋ ಅಂತ ಕೆಲಸಗಳನ್ನ ಕೊಡ್ತಾನೆ, ಅದಕ್ಕೆ ಆಪೋಸಿಟ್ ಆಗಿ ಅವನು ಕೂಡ ಅದೇ ರೀತಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ. ಆಗ ರಾಜನಿಗೆ ಸಂತೋಷ ಆಗುತ್ತೆ. ಆವಾಗ ಹೇಳ್ತಾನೆ ರಾಜ, ಸೂರ್ಯಸೇನ, ನೀನು ನನ್ನ ಎಲ್ಲ ಪರೀಕ್ಷೆಗಳನ್ನು ಕೂಡ ಗೆದ್ದಿದೀಯಾ, ಅದಕ್ಕೋಸ್ಕರ ನಿನ್ನನ್ನ ಮಂತ್ರಿಯಾಗಿ ನಾನು ನೇಮಿಸ್ಕೊಳ್ತೀನಿ. ನಾಳೆ ನೀನು ಕೆಲ್ಸಕ್ಕೆ ಬರಬೇಕು, ಆದ್ರೆ ನೀನ್ ಬರ್ಬೇಕಾದ್ರೆ ಬೆತ್ತಲಾಗಿರಬಾರದು, ಬಟ್ಟೆ ಹಾಕಿರಬಾರದು, ಕುದುರೆ ಮೇಲೂ ಬರಬಾರದು, ನಡ್ಕೊಂಡು ಬರಬಾರದು ಅಂತ ಹೇಳ್ತಾನೆ. ನೋಡಿ, ಬೆತ್ತಲು ಆಗಿರಬಾರ್ದು, ಬಟ್ಟೆನೂ ಹಾಕೊಂಡಿರಬಾರ್ದು, ಕುದುರೆ ಮೇಲೂ ಬರಬಾರ್ದು, ನಡ್ಕೊಂಡು ಬರಬಾರ್ದು, ಹೇಗ್ ಬರ್ಬೇಕು ಮತ್ತೆ ಅವನು? ಸೊ ಎಲ್ಲರಿಗೂ ಅದು ಅಸಾಧಾರಣ ಅಂತ ಅನ್ಸುತ್ತೆ, ಮಾಡೋದಕ್ಕೆ ಆಗದೇ ಇರುವಂತದ್ದು ಅಂತ. ಆದ್ರೆ ಸೂರ್ಯಸೇನನ ಮುಖದಲ್ಲಿ ಆತಂಕದ ಕಳೆನೇ ಇರ್ಲಿಲ್ಲ. ಅವನಿಗೆ ಅದಕ್ಕೂ ಉಪಾಯ ಗೊತ್ತಿದೆ. ಅದಕ್ಕೋಸ್ಕರ ಅವನೇನು ಯೋಚನೆ ಮಾಡ್ಲಿಲ್ಲ. ಮಾರನೇ ದಿನ ಸೂರ್ಯಸೇನ ಆಸ್ಥಾನಕ್ಕೆ ದೊಡ್ಡ ಆಮೆಯ ಮೇಲೆ ಮೈ ತುಂಬಾ ಮೀನಿನ ಬಲೆಯನ್ನ ಹೊದ್ಕೊಂಡ್ ಬಂದಿದ್ದ. ಅಂದ್ರೆ ಅವನ್ ನೋಡಿ, ಇಲ್ಲಿ ಕುದುರೆ ಮೇಲೂ ಬಂದಿಲ್ಲ, ನಡ್ಕೊಂಡು ಬಂದಿಲ್ಲ, ಆಮೆ ಮೇಲೆ ಬರ್ತಾನೆ. ಆಮೇಲೆ ಮೈ ಮೇಲೆ ಬಟ್ಟೆನೂ ಹಾಕೊಂಡಿರ್ಬಾರ್ದು, ಬೆತ್ತಲಾಗೂ ಇರಬಾರ್ದು ಅಂತಂದ್ರೆ ಮೀನಿನ ಬಲೆ ಇರುತ್ತಲ್ಲ, ಅದನ್ನ ಹೊದ್ಕೊಂಡ್ ಬಂದಿರ್ತಾನೆ. ರಾಜನ ಎಲ್ಲ ಪರೀಕ್ಷೆಯನ್ನು ಗೆದ್ದು ಮಂತ್ರಿಯ ಸ್ಥಾನವನ್ನ ಅವನು
ಪಡ್ಕೊಳ್ತಾನೆ. ಬುದ್ಧಿ ಇರುವವನ್ಗೆ ಜಗತ್ತಿನಲ್ಲಿ ಯಾವತ್ತೂ ಕೂಡ ಉನ್ನತ ಸ್ಥಾನ ಇರತ್ತೆ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಬುದ್ಧಿನೇ ಇಲ್ಲ ಅಂದ್ರೆ ಅವನ ಹತ್ರ ಎಷ್ಟು ಸಂಪತ್ತಿದ್ರೂ ಕೂಡ ವೇಸ್ಟೇನೆ. ಯಾಕಂದ್ರೆ ಅದನ್ನ ಉಳಿಸ್ಕೊಂಡು ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನುವಂಥ ಬುದ್ಧಿ ಇಲ್ಲ ಅಂತಂದ್ರೆ ಅದಿದ್ದೂನು ಬೇರೆಯವರಿಂದ ಮೋಸಕ್ಕೂ ಒಳಗಾಗ್ಬೋದು, ಅಥವಾ ತನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಬುದ್ಧಿನೇ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಬುದ್ಧಿ ಇರೋನು ಎಲ್ಲಿ ಬೇಕಾದ್ರೂ ಬದುಕ್ತಾನೆ ಅಂತ ಹೇಳ್ತಾರೆ ದೊಡ್ಡವರು. ಅದು ನಿಜ. ಹರೇ ಕೃಷ್ಣ.